ಆತ್ಮೀಯ ವಿದ್ಯಾರ್ಥಿಗಳು 2020 ಮತ್ತು 21ನೇ ನಡೆದಂತಹ NTSC ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಪೇಪರ್ 2 ನಾವೇನು ಮಾಡ್ತಾ ಇದ್ದೇವೆ ಅಂದರೆ ನೋಡ್ತಾ ಇದ್ದೇವೆ. ಸೊ ಮೊದಲಿಗೆ ಸೈನ್ಸ್ ಒಳಗಡೆ ಭೌತಶಾಸ್ತ್ರವನ್ನು ನೋಡೋಣ. ಲಗೇಜು ಹೊರುವ ಕಾರ್ಮಿಕರು ಹೆಚ್ಚಿನ ಭಾರವನ್ನು ಹೊರಬೇಕಾದಾಗ ವೃತ್ತಾಕಾರದ ಬಟ್ಟೆಯನ್ನು ಸುತ್ತಿ ತಮ್ಮ ತಲೆಯ ಮೇಲೆ ಇಡುವುದರಿಂದ ಅವರ ತಲೆಯ ಮೇಲೆ ಮತ್ತು ಲಗೇಜಿನ ನಡುವೆ ಸಂಪರ್ಕದ ಪ್ರದೇಶ ಕಡಿಮೆಯಾಗುವುದರಿಂದ ಒತ್ತಡವು ಕಡಿಮೆಯಾಗುತ್ತದೆ. ಹೆಚ್ಚಾಗುವುದರಿಂದ ಒತ್ತಡವು ಕಡಿಮೆಯಾಗುತ್ತದೆ. ಕಡಿಮೆಯಾಗುವುದರಿಂದ ಒತ್ತಡ ಹೆಚ್ಚಾಗುತ್ತದೆ. ಹೆಚ್ಚಾಗುವುದರಿಂದ ಒತ್ತಡವು ಹೆಚ್ಚಾಗುತ್ತದೆ. ನೋಡ್ರಿ, ಅವನು ಹೇಳಿದ ಹಾಗೆ ಹೆಚ್ಚಿನ ಭಾರವನ್ನು ಅಂತ ಹೇಳಿದಾನವ. ಹಾಗಾದರೆ ಭಾರ ಹೆಚ್ಚಾಗಿದೆ, ಆದರೆ ಆ ತಲೆ ಮೇಲೆ ನಾವೇನು ಸುತ್ತಿ, ಸೊ ಉದಾಹರಣೆಗೆ ಲಗೇಜ್ ಹೊರುವುದಕ್ಕಿಂತ ಹಿಂದಿನ ಕಾಲದಲ್ಲಿ ಅಥವಾ ನಿಮ್ಮ ಹಳ್ಳಿಯಲ್ಲಿ ತಾಯಿ ಅಥವಾ ಅಜ್ಜಿ ಹೆಣ್ಣು ಮಕ್ಕಳ ತಲೆ ಮೇಲೆ ಸಿಂಬಿಯನ್ನು ಮಾಡಿ ಕೊಡವನ್ನು ಹೊರತು ಬರ್ತಾಯಿದ್ರು, ಹೌದಲ್ಲ? ಸೊ ಅದೇ ರೀತಿ ಇದು ಕೂಡ. ಹಾಗಾಗಿ ಇಲ್ಲಿ ಹೆಚ್ಚಾಗುವುದರಿಂದ ಭಾರ ಹೆಚ್ಚಾಗುವುದರಿಂದ ಒತ್ತಡ ಕಡಿಮೆಯಾಗುವ ಸಲುವಾಗಿ ಆ ಪ್ರದೇಶ ಸಂಪರ್ಕದಿಂದ ಇದು ಆಗಿರ್ತದೆ. ನೆಕ್ಸ್ಟ್, ಒಬ್ಬ ಹುಡುಗನು 260 ಮೀಟರ್ ದೂರವನ್ನು 20 ಸೆಕೆಂಡುಗಳಲ್ಲಿ ಮತ್ತು ನಂತರ 300 ಮೀಟರ್ ದೂರವನ್ನು 20 ಸೆಕೆಂಡುಗಳಲ್ಲಿ ಕ್ರಮಿಸಿದರೆ ಆ ಹುಡುಗನ ಸರಾಸರಿ ಚವ. ಸೊ ನೋಡ್ರಿ, ಮೊದಲಿಗೆ 260 20 ಸೆಕೆಂಡಲ್ಲಿ ಹೋಗ್ತಾನ ಅಂದ್ರೆ ಸೊ 13 ಮೀಟರ್ ಪರ್ ಸೆಕೆಂಡ್ ಆಯಿತು. 13 ಮೀಟರ್ ಪರ್ ಸೆಕೆಂಡ್ ಆಯಿತು. ಅದೇ ರೀತಿ 300 ಹೋಗ್ತಿದ್ದಾನ ಅದೇ 20 ಸೆಕೆಂಡಿಗೆ ಅಂದರೆ 15 ಮೀಟರ್ ಪರ್ ಸೆಕೆಂಡ್ ಆಯಿತು. ಹಾಗಾದರೆ 13 ಮತ್ತು 15 ಮೀಟರ್ ಪರ್ ಸೆಕೆಂಡನ್ನು 13 ಪ್ಲಸ್ 15 ಭಾಗಲೆ 2, ಸೊ 18 ಭಾಗಲೆ 2, 2 1 2, ಸಾರಿ 28, 18 ಆಗಲ್ಲ 28, 2 1 2 4, ಸೊ ಎಷ್ಟಾಗುತ್ತೆ ಅಂದರೆ 14 ಮೀಟರ್ ಪರ್ ಸೆಕೆಂಡ್. ಎಷ್ಟಾಗುತ್ತೆ ರೀ? 14 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಸರಿಯಾದ ಉತ್ತರ ಮೊದಲನೇದು. ನೆಕ್ಸ್ಟ್ ಪ್ರಶ್ನೆ ನೋಡಿದಾಗ, ಈ ಕೆಳಗಿನವುಗಳಲ್ಲಿ ಗುರುತ್ವ ನಿಯಮದ ಯಶಸ್ವಿಯಾಗಿ ವಿವರಿಸಲ್ಪಟ್ಟಂತಹ ವಿದ್ಯಮಾನಗಳೆಂದರೆ? ಗುರುತ್ವ ಕೇಂದ್ರ, ಹೌದ್ರಿ? ಸೊ ಚಂದ್ರನು ಭೂಮಿಯ ಸುತ್ತುವುದು. ಸೊ ಗುರುತ್ವ ಕೇಂದ್ರದಲ್ಲಿ ಇದೊಂದು ವಿದ್ಯಮಾನ. ಉಬ್ಬರ ಇಳಿತಗಳು ಉಂಟಾಗುವುದು. ಸೊ ಹೌದು, ಉಬ್ಬರ ಇಳಿತಗಳು ಏನಾಗಿರ್ತಾವ ಅಂದ್ರೆ ಉಂಟಾಗಿರ್ತಾವ. ವಿಮಾನದ ಚಲನೆ, ಸೊ ಇದು ಗುರುತ್ವ ಕೇಂದ್ರಕ್ಕೆ ಇದು ಅಲ್ಲ. ನೆಕ್ಸ್ಟ್, ಅದಾದ್ಮೇಲೆ ನಮ್ಮನ್ನು ಭೂಮಿಗೆ ಬಂಧಿಸಿರುವ ಬಲ ಗುರುತ್ವ ಬಲ, ಹೌದು ಇದು ಓಕೆ. ನೆಕ್ಸ್ಟ್, ಮೇಲ್ಛಾವಣೆ ಫ್ಯಾನಿನ ಹಲಗುಗಳ ಸುತ್ತುವುದು, ಇದು ಗುರುತ್ವ ನಿಯಮ ಅಲ್ಲ. ಹೀಗಾಗಿ ಇಲ್ಲಿ ಗುರುತ್ವ ನಿಯಮದ ಪ್ರಕಾರ ಒಂದನೇದು ಚಂದ್ರನು ಭೂಮಿ ಸುತ್ತುವುದು, ಉಬ್ಬರ ಇಳಿತಗಳು ಉಂಟಾಗುವುದು, ನಮ್ಮನ್ನು ಭೂಮಿಗೆ ಬಂಧಿಸಿರುವುದು, ಇದು ಗುರುತ್ವ ನಿಯಮದ ಪ್ರಕಾರ ಆಗಿರ್ತದೆ. ಹಾಗಾದರೆ ಇವು 3 ಸರಿಯಾಗ್ಯಾವ ಅಂದರೆ ABDಗಳು. ಸೊ ಆಪ್ಷನ್ ಡಿ ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ಪ್ರಶ್ನೆ ನೋಡಿದಾಗ ಅಪ್ಪಿನ ಮಸೂರದಲ್ಲಿ ಪ್ರತಿಬಿಂಬ ಉಂಟಾಗುವುದು ಕೆಳಗಿನ ಚಿತ್ರದಲ್ಲಿ ತೋರಿಸಿದ ನೋಡ್ರಿ. AB ವಸ್ತು ಮತ್ತು A', B' ಪ್ರತಿಬಿಂಬ ಈ ಮಸೂರ ಸಂಗಮಗಳ ನಡುವಿನ ದೂರ ಅಂತ ಕೇಳ್ತಿದ್ದಾನ. ಹಾಗಾದರೆ ಈ ಮಸೂರ ಸಂಗಮಗಳ ನಡುವಿನ ದೂರವನ್ನು ನಾವು ನೋಡಬೇಕಿದೆ. ನೋಡ್ರಿ, B ಇಂದ Oಗೆ 20 ಇದೆ, ಆನಂತರ O ಇಂದ B' 20 ಇದೆ. ಸೊ ಸಂಗಮ ದೂರ ನೋಡಿದಾಗ ಎಷ್ಟಾಗುತ್ತೆ ರೀ ಅಂದರೆ
ಎರಡು ಕಡೆಯಿಂದ ನೋಡಿದಾಗ 10 ಸೆಂಟಿಮೀಟರ್ ದೂರ ಆಗುತ್ತದೆ. ಈ ಮಸೂರದ ಸಂಗಮದ ಎಷ್ಟು ಸೆಂಟಿಮೀಟರ್ ದೂರದಲ್ಲಿದೆ? 10 ಸೆಂಟಿಮೀಟರ್ ದೂರದಲ್ಲಿದೆ. ನೆಕ್ಸ್ಟ್ ಪ್ರಶ್ನೆ ನೋಡಿದಾಗ ಮಾನವನ ಕಣ್ಣಿನಲ್ಲಿ ಉಂಟಾದ ಪ್ರತಿಬಿಂಬ ಚಿತ್ರವನ್ನು ಈ ಕೆಳಗೆ ನೀಡಲಾಗಿದೆ. ಮಾನವನ ಕಣ್ಣಿನಲ್ಲಿ ಉಂಟಾಗುವ ಪ್ರತಿಬಿಂಬದ ಚಿತ್ರವನ್ನು ಈ ಕೆಳಗೆ ನೀಡಲಾಗಿದೆ. ಓ ವಸ್ತು, ಆಯ್ ಪ್ರತಿಬಿಂಬ. ಈ ರೀತಿ ಕಣ್ಣಿನ ದೋಷವನ್ನು ನಿವಾರಿಸಲು ಬಳಸುವ ಮಸೂರವನ್ನು ಉಪ್ಪಿನ ಮಸೂರ ಎಂದು ಕರೆಯುತ್ತೇವೆ. ಎದಕ್ಕೆ ಬಳಸ್ತೇವೆ ರೀ? ಬಳಸುವ ಮಸೂರ ಯಾವುದು ಅಂದರೆ ಅಪ್ಪಿನ ಮಸೂರ. ನೆಕ್ಸ್ಟ್ ನೋಡ್ರಿ, 3.5D ಪ್ಲಸ್ 2.5D ಮತ್ತು ಪ್ಲಸ್ 1D ಸಾಮರ್ಥ್ಯವಿರುವ 3 ಮಸೂರಗಳನ್ನು ಒಂದು ದ್ವಿತೀಯ ಸಾಧನದಲ್ಲಿ ಒಂದಕ್ಕೊಂದು ಸಂಪರ್ಕದಲ್ಲಿರಿಸಿದೆ. ಈ ಮಸೂರಗಳು ಪರಿಣಾಮಕಾರಿ ಸಂಯೋಜನಾ ಸಾಮರ್ಥ್ಯ. ಇವುಗಳ ಪರಿಣಾಮಕಾರಿ ಸಂಯೋಜನಾ ಸಾಮರ್ಥ್ಯ ಇವುಗಳ ಮೊತ್ತವಾಗಿರ್ತದೆ. ಹಾಗಾದರೆ ಯಾವುದು ಅಂದರೆ ಆಪ್ಷನ್ ಸಿ 7D. ನೆಕ್ಸ್ಟ್ ಪ್ರಶ್ನೆ, 20 kg ತೂಕದ ವಸ್ತುವಿನ ಮೇಲೆ ಬಲ ಪ್ರಯೋಗವಾದಾಗ ಅದರ ವೇಗ 6 ಮೀಟರ್ ಪರ್ ಸೆಕೆಂಡ್ನಿಂದ 3 ಮೀಟರ್ ಪರ್ ಸೆಕೆಂಡ್ಗೆ ಬದಲಾಗುತ್ತದೆ. ಬಲ ಪ್ರಯೋಗದಿಂದಾದ ಕೆಲಸವು. ಇಲ್ಲಿ ಬಲ ಪ್ರಯೋಗದಿಂದ ಆದಂತಹ ಕೆಲಸ ಕೇಳ್ತಿದ್ದಾನೆ. ಹಾಗಾದರೆ ಇಲ್ಲಿ ಬಲ ಪ್ರಯೋಗದಿಂದ ನಡೆದಂಥ ಕೆಲಸದ ಸೂತ್ರ ಹಚ್ಚಿ ನೋಡಿದಾಗ -270 ಜೌಲ್ ಆಗಿರುತ್ತದೆ. -70 ಜೌಲ್ ಆಗಿರುತ್ತದೆ. ನೆಕ್ಸ್ಟ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಜೈವಿಕ ಅನಿಲದ ಉಷ್ಣ ಸಾಮರ್ಥ್ಯವು ಜೈವಿಕ ರಾಶಿಗಿಂತ ಹೆಚ್ಚಾಗಿರುತ್ತದೆ. ಹೌದು, ಸರಿ. ಜೈವಿಕ ಅನಿಲದ ಉಷ್ಣ ಸಾಮರ್ಥ್ಯವು ಜೈವಿಕ ರಾಶಿಗಿಂತ ಏನಾಗಿರ್ತದೆ? ಹೆಚ್ಚಾಗಿರ್ತದೆ. ನೆಕ್ಸ್ಟ್, ಜೈವಿಕ ಅನಿಲವು ಜೈವಿಕ ರಾಶಿಗಿಂತ ಕಡಿಮೆ ಮಾಲಿನ್ಯ ಮಾಡುತ್ತದೆ. ಇದು ಕೂಡ ಸರಿಯಾಗಿದೆ. ಹಾಗಾದರೆ ಆಪ್ಷನ್ ಎ ಮತ್ತು ಬಿ ಎರಡು ಸರಿಯಾಗಿವೆ. 1 ಮತ್ತು 2 ಸರಿಯಾಗಿವೆ. ಸರಿಯಾದ ಉತ್ತರ ಡಿ ಆಗಿದೆ. ಜಲಪಾತದಲ್ಲಿ ಮೇಲಿರುವ ನೀರು ತಾಪಕ್ಕಿಂತ ಕೆಳಗೆ ಬಿದ್ದ ನೀರಿನ ತಾಪ ಹೆಚ್ಚಾಗಿರುತ್ತದೆ. ಇದಕ್ಕೆ ಕಾರಣ, ಜಲಪಾತದಲ್ಲಿ ಮೇಲಿರುವ ನೀರಿನ ತಾಪಕ್ಕಿಂತ ಕೆಳಗೆ ಬಿದ್ದ ನೀರಿನ ತಾಪ ಹೆಚ್ಚಾಗಿರುತ್ತದೆ. ಇದಕ್ಕೆ ಕಾರಣ, ಇಲ್ಲಿ ಬೀಳುತ್ತಿರುವ ನೀರು ಸೂರ್ಯನಿಂದ ಶಾಖವನ್ನು ಹೀರಿಕೊಳ್ಳುವುದರಿಂದ ಇದು ಅಲ್ಲ. ಬೀಳುತ್ತಿರುವ ನೀರಿನ ಚಲನಾಶಕ್ತಿಯು ಶಾಖ ಶಕ್ತಿಯಾಗಿ ಬದಲಾಗುವುದರಿಂದ ಇದು ಏನೋ ನೋಡ್ಬೋದು. ಕೆಳಗಿರುವ ನೀರು ಹೆಚ್ಚಿನ ಪ್ರಚನ ಶಕ್ತಿಯನ್ನು ಹೊಂದಿರುವುದರಿಂದ ಅಲ್ಲ. ನದಿಯ ದಡದಲ್ಲಿ ಬಂಡೆಗಳು ಶಾಖವನ್ನು ಬಿಟ್ಟುಕೊಡುವುದರಿಂದ ಇದು ಅಲ್ಲ. ಹಾಗಾದರೆ ಸರಿಯಾದ ಯಾವುದು ಅಂದರೆ ಆಪ್ಷನ್ ಬಿ, ಬೀಳುತ್ತಿರುವ ನೀರಿನ ಚಲನಾಶಕ್ತಿಯು ಶಾಖ ಶಕ್ತಿಯಾಗಿ ಬದಲಾಗುವುದರಿಂದ. ನೆಕ್ಸ್ಟ್ ನೋಡ್ರಿ, ಈ ಕೆಳಗಿನ ಪ್ರತಿಪಾದನೆ ಎ ಮತ್ತು ಸಮರ್ಥನೆ ಆರ್ಗಳನ್ನು ಪರಿಗಣಿಸಿ ಸರಿಯಾದ ಆಯ್ಕೆ ಆರಿಸಿರಿ. ಸರಿಯಾದಂಥ ಆಯ್ಕೆಯನ್ನು ಆರಿಸಿರಿ ಅಂತ ಹೇಳ್ತಿದ್ದಾನೆ. ನೋಡೋಣ. ಕೆಳಗಿನ ಪ್ರತಿಪಾದನೆ ಏದು ನೋಡಿದಾಗ ಹೆಚ್ಚಿನ ವಿಭವಾಂತರ ವಿದ್ಯುತ್ ಗೃಹ ಬಳಕೆ ವೈರಿಂಗ್ನಲ್ಲಿ ಹರಿದಾಗ ತಕ್ಷಣವೇ ಚಾಲನೆಯಲ್ಲಿರುವ ಟಿವಿ ಸುಟ್ಟು ಹೋಗುತ್ತದೆ. ಹೌದು, ಅಲ್ಲಿ ಮನೆಯಲ್ಲಿರುವಂತಹದ್ದೇನಪ್ಪ ಅಂದರೆ 230 ವೋಲ್ಟ್. ಸೊ ಅದಕ್ಕಿಂತ ಹೆಚ್ಚು ಏನಾದರೂ ಬತ್ತು ಅಂದರೆ ಅಲ್ಲಿ ವೈರಿಂಗ್ ತತ್ಕ್ಷಣ ಏನಾಗುತ್ತಪ್ಪ ಅಂದ್ರೆ ಸುಟ್ಟು ಹೋಯ್ತು ಅಂದ್ರೆ ಅಲ್ಲಿ ಟಿ ವಿ ಹಚ್ಚಿದ್ರಿ ಅಂದರೆ ಟಿ ವಿ ಕೂಡ ಸುಟ್ಟು ಹೋಗ್ತದೆ. ಇದು ಸರಿಯಾಗಿದೆ. ನೆಕ್ಸ್ಟ್ ಆರ್, ಹೆಚ್ಚಿನ ವಿಭವಾಂತರ ವಿದ್ಯುತ್ ಹರಿದಾಗ ಸ್ವಯಂಚಾಲಿತವಾಗಿ ವಿದ್ಯುತ್ ಸಂಪರ್ಕವನ್ನು ಕಡಿದು ಹಾಕಲು
DP ಸ್ವಿಚ್ ಅನ್ನು ಗೃಹ ಬಳಕೆ ವೈರಿಂಗ್ನಲ್ಲಿ ಜೋಡಿಸಲಾಗುತ್ತದೆ. ಹೌದು, ಜೋಡಿಸಲಾಗಿರುತ್ತದೆ. ಆದರೆ DP ಏನಾದರೂ ಜೋಡಿಸಿದೇವಿ ಅಂದರೆ TV ಸುಟ್ಟೋಗೋದಿಲ್ಲ. ಈ DP ಸ್ವಿಚ್ಚನ್ನು ನಾವು ಅಳವಡಿಸಿದ್ದೇವೆ ಅಂದರೆ TV ಏನಾಗಲ್ಲ, ಸುಟ್ಟೋಗೋದಿಲ್ಲ. ಯಾಕಪ್ಪ ಅಂದರೆ ಹೆಚ್ಚಿನ ವಿಭವಾಂತರ ಬತ್ತು ಅಂದರೆ ಆ DP ಸ್ವಿಚ್ ಏನಾಗಿರ್ತದಪ್ಪ ಅಂದ್ರೆ ಸುಟ್ಟು ಹೋಗ್ತದೆ. ಅಲ್ಲಿ ಅಲ್ಲಿರುವಂತಹ ವಿದ್ಯುತ್ ಏನಾಗ್ತದಪ್ಪ ಅಂದ್ರೆ ಹರಿಯುವಿಕೆ ಕಟ್ ಆಗ್ತದೆ. ಹೀಗಾಗಿ 6 ಸರಿ ಏನು ಸರಿ, ಆದರೆ ಆರ್ ಎಗೆ ಸಮರ್ಥನೆ ಅಲ್ಲ. ಹೇಗೆ ಇದು ಏನಾಗಿರ್ತದಪ್ಪ ಅಂದ್ರೆ ತಪ್ಪಾದ ಸಮರ್ಥನೆಯಾಗಿದೆ. ಹೀಗಾಗಿ ಸರಿಯಾದ ಯಾವುದು ಅಂದರೆ ಆಪ್ಷನ್ ಬಿ ಸರಿಯಾಗಿದೆ. ಎ ಸರಿ ಮತ್ತು ಆರ್ ಇದು ಹೇಗೆ ತಪ್ಪಾದ ಸಮರ್ಥನೆಯಾಗಿದೆ. ನೆಕ್ಸ್ಟ್ ಪ್ರಶ್ನೆ ನೋಡಿದಾಗ, ವಿಜ್ಞಾನ ಶಿಕ್ಷಕರು ಒಬ್ಬ ವಿದ್ಯಾರ್ಥಿಗೆ ಶುಷ್ಕಕೋಶದ ತುದಿಗಳ ನಡುವಿನ ವಿಭವಾಂತರವನ್ನು ಅಳೆಯಲು ತಿಳಿಸುತ್ತಾರೆ. ಆ ವಿದ್ಯಾರ್ಥಿಯು ಬಳಸಬೇಕಾದ ಸಾಧನ ಯಾವುದು ಅಂದರೆ DC ವೋಲ್ಟ್ಮೀಟರ್. ಅಂದರೆ ಇಲ್ಲಿ ಶುಷ್ಕಕೋಶದಲ್ಲಿ ಯಾವುದಿರ್ತದಪ್ಪ ಅಂದರೆ DC ಇರುತ್ತೆ, DC ಕರೆಂಟ್ ಇರುತ್ತೆ. ಅಂದರೆ ಸ್ಟೋರೇಜ್ ಎಲ್ಲಿ ಮಾಡ್ತೇವಲ್ಲ ಅಲ್ಲಿ DC ಸಪ್ಲೈ ಇರ್ತದೆ. ಆ DC ಸಪ್ಲೈಯಿಂದ ಮುಂದೆ ನಾವೇನಾದರೂ ತೊಗೊಂಡೇವಿ ಅಂದರೆ ಅದು AC ಆಗಿ ಕನ್ವರ್ಟ್ ಆಗ್ತದೆ. ಅಲ್ಲಿ ಡಯೋಡ್ಗಳು ಇರ್ತಾವ. ಹೀಗಾಗಿ ಎಲ್ಲಿ ಸ್ಟೋರೇಜ್ ಇರ್ತದೆ ಅಲ್ಲಿ DC ಇರ್ತದೆ, ಅಲ್ಲಿಂದ ಮುಂದೆ ಸಪ್ಲೈ ಹೋದಂತೆ AC ಆಗಿ ಪರಿವರ್ತನೆಗೊಳ್ತದೆ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಅತಿ ಹೆಚ್ಚು ಸಂವೇಗ ಹೊಂದಿರುವ ಕಾಯಕ ಚಲನಾ ಪರಿಮಾಣ. ಹಾಗಾದರೆ 8 kg ದ್ರವ್ಯರಾಶಿ ಇರುವ ಕಾಯವು 6 ಮೀಟರ್/ಸೆಕೆಂಡ್ ವೇಗದಲ್ಲಿ ಚಲಿಸುತ್ತದೆ. 4 kg ದ್ರವ್ಯರಾಶಿ ಇರುವ ಕಾರು 11 ಮೀಟರ್/ಸೆಕೆಂಡ್ ವೇಗದಲ್ಲಿ ಚಲಿಸುತ್ತದೆ. 10 kg ದ್ರವ್ಯರಾಶಿ ಇರುವ ಕಾಯವು 4 ಮೀಟರ್/ಸೆಕೆಂಡ್ ವೇಗದಲ್ಲಿ ಚಲಿಸುತ್ತದೆ. 45 kg ದ್ರವ್ಯರಾಶಿ ಇರುವ ಕಾಯವು 1 ಮೀಟರ್/ಸೆಕೆಂಡ್ ವೇಗದಲ್ಲಿ ಚಲಿಸುತ್ತದೆ. ಈ ಕೆಳಗಿನವುಗಳಲ್ಲಿ ಅತಿ ಹೆಚ್ಚಿನ ಸಂವೇಗ ಹೊಂದಿರುವ ಕಾಯ ಯಾವುದಪ್ಪ ಅಂದರೆ 8 kg ದ್ರವ್ಯರಾಶಿ ಇರುವ ಕಾಯ 6 ಮೀಟರ್/ಸೆಕೆಂಡ್ ವೇಗದಲ್ಲಿ ಚಲಿಸ್ತಾ ಇದೆಯಲ್ಲ, ಇದು ಹೆಚ್ಚು ಸಂವೇಗ ಹೊಂದಿರುವ ಕಾಯವಾಗಿದೆ. ನೆಕ್ಸ್ಟ್, ಧ್ರುವ ನಕ್ಷತ್ರವನ್ನು ಭೂಮಿಯಿಂದ ವೀಕ್ಷಿಸಿದಾಗ ಅದು ಸ್ಥಿರವಾಗಿರುವಂತೆ ಗೋಚರಿಸುತ್ತದೆ. ಧ್ರುವ ನಕ್ಷತ್ರವನ್ನು ಭೂಮಿಯಿಂದ ವೀಕ್ಷಿಸಿದಾಗ ಅದು ಸ್ಥಿರವಾಗಿರುವಂತೆ ಗೋಚರಿಸುತ್ತದೆ. ಏಕೆಂದರೆ ಧ್ರುವ ನಕ್ಷತ್ರವು ಚಲಿಸುವುದಿಲ್ಲ, ಭೂಮಿಯ ಅಕ್ಷದ ನೇರದಲ್ಲಿದೆ, ಅತ್ಯಂತ ನಿಧಾನವಾಗಿ ಚಲಿಸುವುದರಿಂದ ನಮ್ಮ ಕಣ್ಣುಗಳು ಅದರ ಚಲನೆಯನ್ನು ಗುರುತಿಸುವುದಿಲ್ಲ. ಭೂಮಿ ಮತ್ತು ಧ್ರುವ ನಕ್ಷತ್ರದ ಸಾಪೇಕ್ಷ ವೇಗ ಶೂನ್ಯವಾಗಿರುತ್ತದೆ. ಇಲ್ಲಿ ಯಾವುದಪ್ಪ ಅಂದರೆ ಭೂಮಿ ಮತ್ತು ಧ್ರುವ ನಕ್ಷತ್ರ ಸಾಪೇಕ್ಷ ವೇಗ ಶೂನ್ಯ ಆಗಿರೋಕ್ಕೆ ಸಾಧ್ಯ ಇಲ್ಲ, ಇದು ಚಲಿಸುವಂತಹದ್ದಾಗಿರ್ತದೆ. ಹಾಗಾಗಿ ಭೂಮಿಯ ಅಕ್ಷದ ನೇರದಲ್ಲಿದೆ. ಹೀಗಾಗಿ ಧ್ರುವ ನಕ್ಷತ್ರವನ್ನು ಭೂಮಿಯಿಂದ ವೀಕ್ಷಿಸಿದಾಗ ಅದು ಸ್ಥಿರವಾಗಿರುವಂತೆ ಗೋಚರಿಸುತ್ತದೆ. ಭೂಮಿಯ ಅಕ್ಷದ ನೇರದಲ್ಲಿದೆ. ಹೀಗಾಗಿ ಅದು ಧ್ರುವ ನಕ್ಷತ್ರವನ್ನು ಭೂಮಿಯಿಂದ ವೀಕ್ಷಿಸಿದಾಗ ಸ್ಥಿರವಾಗಿರುತ್ತದೆ ನಮಗೇನಾಗ್ತದೆ ಕಾಣ್ತದ. ಇನ್ನು ಭೌತಶಾಸ್ತ್ರದ ಪ್ರಶ್ನೆಗಳ ಮುಕ್ತಾಯವಾಗಿವೆ ಅಂತ ಹೇಳ್ತಾ ಈಗಿನ ಅವಧಿ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.